ನೋಡು ಡಿಕೆ, ನಿಂಗೆ CM ಆಗುವ ಆಶೆ ಮೊದಲಿಂದನೂ ಐತೆ, ಆದ್ರೆ ಸಿಚುವೇಶನ್ ಡಿಮಾಂಡ್ ಮಾಡ್ತಾ ಇಲ್ಲ. ಹಂಗಾಗಿ ನೀನು CM ಆಗೋ ಡೌಟು. ನಾನು ಹೇಳ್ದಂಗೆ ಕೇಳು, ಎಲ್ಲ ಒಳ್ಳೇದಾಯ್ತದೆ. हाँ देखिए डीके शिवकुमार जी, तुम हमारा खासा मेहमान है। अगर हम नेशनल हेराल्ड केस में अंदर गया तो तुम भी आना पड़ेगा, क्योंकि वो अंदर के बाद तुमको अच्छी तरीके से मालूम है। इसलिए आपको सीएम बनाना मुश्किल ही नहीं, नामुमकिन है। DK CM ಆಗ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಸದ್ಯ ಅವರು DCM ಆಗಿರೋದೇ ಆಕಸ್ಮಿಕ. ಡಿಕೆ ಸಾಹೇಬ್ರ ಹತ್ರ ಅಂದೇನು ಟಿಕೆಟ್ ಕೇಳಕ್ ಹೋದಾಗ ಯಾರೋ ಹುಚ್ಚ ಬಂದವನೇ ಎಂದಿದ್ರು. ಇವಾಗ ಅವ್ರಿಗೆ ಫುಲ್ CM ಕುರ್ಚಿ ಹುಚ್ಚಿಡ್ದಿರೋ ತರ ಕಾಣಿಸ್ತಾ ಇದೆ. ಮಗ ಕರ್ಮ ರಿಟರ್ನ್ಸ್ ಮಗ. ಅಣ್ಣ ರಾಹುಲ್ ಅಣ್ಣ, ಇವ್ರುಗಳು ಒಂದೊಂದಲ್ಲಣ್ಣ, ಒಂದೊಂದಲ್ಲ. ದಿನ ಪೂಜೆ ಮುಗಿಸಿ ಮಲಗಕ್ಕೆ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದ್ ನಾನು. ಇಷ್ಟಾದ್ರೂ ನನ್ನ ಹೊಟ್ಟೆ ಎಷ್ಟು ಹೊರಿಸ್ತಾರೋ. ಆ ಭಗವಂತನೋನೇನಾದ್ರೂ ಇದ್ರೆ ನನ್ನ ಒಂದು ಸಲ CM ಮಾಡ್ಲಪ್ಪ. ಸಮಾಧಾನ ಮಾಡ್ಕೊಳ್ಳೋಣ, ಸಮಾಧಾನ ಮಾಡ್ಕೊ. ಏ ಡಿಕೆ, ನಾವಿಲ್ಲಿ ಸೇರಿರೋದೇ ನಿನ್ನ CM ಮಾಡಕ್ಕೆ ಕಣಪ್ಪ. ಆ CM ಮಾಡಕ್ಕ ಅಪ್ಪ ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ. CM ಕುರ್ಚಿ ನನಗೆ ಸಿಕ್ತು, ಇನ್ ಮೇಲೆ ಡೈಲಿ ಗಮ್ಮತ್ತು. ನೋಡಿಲಿ, ನಿನ್ನ ಹೆಸರೇನು? DK ಶಿವಕುಮಾರ್. ಹಾ, ಅದರಲ್ಲಿ ಡಿಕೆನ ತೆಗೆದು CM ಅಂತ ಇಟ್ಕೊಬಿಡು. ಆಗ ಜನ DK ಶಿವಕುಮಾರನ್ನ ಬದಲು CM ಶಿವಕುಮಾರ್ ಅಂತ ಕರೀತಾರೆ. ಆಗ ನೀನು CM ಆದಂಗೂ ಆಗ್ತದೆ, ನಾನು ಕುರ್ಚಿ ಬಿಡೋದು ತಪ್ತದೆ. ಹೆಂಗೆ? ಈ ತರ ಐಡಿಯಾ ಮಾಡೋರು ದೇಶದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಎಲ್ಲೂ ಇಲ್ಲ. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. CM ಶಿವಕುಮಾರ್ಗೆ ಜೈ, CM ಶಿವಕುಮಾರ್ಗೆ ಜೈ.